ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ವಾದ ಮಾಡ್ತಾ ಇರ್ತಾನೆ. ನೋಡಿ ಇವರ ಅನ್ನಾರು, ಖಂಡಿತ ನಾನು ಶೂಟ್ ಮಾಡಿಲ್ಲ. ಶಾರದವ್ರ ಕೈಯಲ್ಲಿ ಗನ್ ಇದ್ದಿದ್ದಂತೂ ನಿಜ, ಅದನ್ನು ಕಿತ್ಕೊಳ್ಳೋಣ ಅಂತ ಹೋದೆ. ಆದರೆ ಯಾವ ರೀತಿ ಶೂಟ್ ಆಯಿತೋ ಗೊತ್ತಿಲ್ಲ. ಆದರೆ ನನ್ನ ಬೆರಳು ಟ್ರಿಗರ್ ಮೇಲೆ ಟಚ್ಚೇ ಆಗಿಲ್ಲ ಅಂತ ವಾದ ಮಾಡ್ತಾ ಇರಬೇಕಾದ್ರೆ ಜ್ಯೋತಿಕನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಲಾಯರ್ ಸಹ ಹೇಳ್ತಾ ಇರ್ತಾರೆ, ಅದೇಗೆ ಹೇಳ್ತೀಯಪ್ಪ ನೀನು, ನಿನ್ನ ಕೈಲಿ ಗನ್ ಇದೆ ಅಂತ ಅಂದಮೇಲೆ ದಶರಥ ಅವ್ರನ್ನ ನೀನೇ ತಾನೇ ಶೂಟ್ ಮಾಡಿದ್ದು, ದಯವಿಟ್ಟು ಏನು ನಡೀತು ಅದನ್ನೆಲ್ಲ ನಿಜಾಂಶ ನೀನು ಒಪ್ಕೊ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಸತ್ಯನ ಎಷ್ಟು ಮುಚ್ಚಿಡಕ್ಕೆ ಹೋದ್ರೂ ಸಹ ಅದು ಬದಲಾಗಲ್ಲ, ಖಂಡಿತ ನೀನು ಮಾಡಿರೋದು ತಪ್ಪು ಅಂತ ಜ್ಯೋತಿಕ ಕಡೆ ಲಾಯರ್ ವಾದ ಮಾಡ್ತಿರ್ಬೇಕಾದ್ರೆ ಅಬ್ಜೆಕ್ಷನ್ ಮೈ ಲಾರ್ಡ್ ಅಂತ ಸಿದ್ದು ಕಡೆ ಲಾಯರ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜಡ್ಜ್ ಹೇಳ್ತಾ ಇರ್ತಾರೆ, ಇನ್ನೂ ಆರೋಪನೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಬ್ಜೆಕ್ಷನ್ ಓವರ್ ಅಂತ ಹೇಳಿದ ತಕ್ಷಣ ಈ ಕಡೆ ಜ್ಯೋತಿಕಾ ಲಾಯರು ಥ್ಯಾಂಕ್ ಯು ಲಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸಿದ್ಧಾರ್ಥ್ಗೆ ಮತ್ತೆ ಈ ಕಡೆ ಶಾರದನು ಇಬ್ಬರು ಸಹ ಮನೆಗೆ ಸಂಬಂಧಪಟ್ಟವರು, ಹುಟ್ಟು ಬಟ್ಟೆಲ್ಲ ಮನೆಯಿಂದ ಹೊರಟೋದರು, ₹1 ಆದಾಯ ಸಹ ಮನೆಯಿಂದ ಇವರಿಗೆ ಬರ್ತಾ ಇಲ್ಲ. ಆ ಕೋಪನ ಇಟ್ಕೊಂಡು ಇವರು ಈ ರೀತಿ ಮಾಡೋಕ್ಕೆ ಹೊರಟಿದ್ದಾರೆ, ಆಸೆಗೋಸ್ಕರ ಇವರು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಬೇಜಾರಿಂದ, ಇಲ್ಲ ಸರ್ ನನಗೆ ಆಸೆ ಖಂಡಿತ ಇಲ್ಲ ಆಸ್ತಿ ಮೇಲೆ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ಆ ಮನೆ ಮೇಲೆ ಕೋಪದ ವಿಷಯ ನಿಮಗಿರ್ಲಿಲ್ವಾ ಅಂತ ಲಾಯರ್ ವಾದ ಮಾಡ್ತಾ ಇರ್ತಾರೆ. ಸಿದ್ದು ಏನು ಮಾತಾಡೋಕ್ಕಾದೆ ಸಿಕ್ಕಾಪಟ್ಟೆ ಬೇಜಾರಿಂದ ನಿಂತಿರ್ಬೇಕಾದ್ರೆ, ಹಾಗಾದರೆ ಗನ್ ಹಿಡ್ಕೊಂಡು ಏನಕ್ಕಪ್ಪ ವಾದ ಮಾಡೋಕ್ಕೆ ಹೋಗಿದ್ರಿ, ನನಗೆ ಸಿಕ್ಕಾಪಟ್ಟೆ ಕ್ಲಿಯರಾಗಿ ಸ್ಪಷ್ಟನೆ ಸಿಕ್ಕಿದೆ, ಆ ಆಸ್ತಿಗೆ ವಾರಸ್ದಾರಳು ಆ ಜ್ಯೋತಿಕ ಒಬ್ಬಳೇ, ಅವಳನ್ನೇ ಕೊಲೆ ಮಾಡಿದ್ರೆ ಆಸ್ತಿಗೆಲ್ಲ ಇವ್ರು ಓನರ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಕೊಲೆ ಮಾಡೋಕ್ಕೆ ಜ್ಯೋತಿಕನ ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಜ್ಯೋತಿಕನ ಶೂಟ್ ಮಾಡೋಕ್ಕೆ ಅಂತ ಹೋದವರು ಬೈ ಮಿಸ್ ಆಗಿ ಆ ಗುಂಡು ದಶರಥನಿಗೆ ತಾಕಿದೆ ಇವರ ಅನ್ನರ್ ಅಂತ ಅನ್ಬೇಕಾದ್ರೆ ಜಡ್ಜ್ ಅದೆಲ್ಲ ನಿಜ ಅಂತ ಬರ್ಕೋತಿರ್ಬೇಕಾದ್ರೆ ಈ ಕಡೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು, ಅಯ್ಯೋ ದೇವ್ರೆ, ಈ ಲಾಯರ್ ಏನೇನೋ ಕ್ವಶನ್ ಮಾಡ್ತಾ ಇದ್ದಾರೆ, ಸಿದ್ಧ ಸರ್ನ ನೀನೇ ಕಾಪಾಡಬೇಕು ಭಗವಂತ ಅಂತ ಕಣ್ಣೀರು ಹಾಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಈ ದೀಪು ಕಣ್ಣೀರು ಹಾಕೊಂಡು, ಅಮ್ಮ ಅವ್ರು ಏನು ಕೇಳ್ತಿದ್ದಾರೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಇಲ್ಲೇನು ಹೇಳೋಕ್ಕಾಗಲ್ಲ ಪುಟಾಣಿ, ಮನೆಗೆ ಹೋದಾಗ ಎಲ್ಲ ಹೇಳ್ತೀನಿ, ಇಲ್ಲಿ ಸುಮ್ಮನೆ ಕುತ್ಕೊಂತ ಶಾರದಾ ದೀಪಂಗೆ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಇನ್ನೊಂದು ಕಡೆ ತನ್ನ ಪರ ತಾನೇ ವಾದ ಮಾಡ್ತಾ ಇರ್ತಾನೆ. ನೋಡಿ ಇವ್ರ ಅನ್ನರ್, ನಿಜವಾಗ್ಲೂ ಆ ಗನ್ನು ನಂದಲ್ಲ ರೋಹನ್ದು ಅಂತ ಅಂದಾಗ ಇವರಿಬ್ರಿಗೂ ಸ್ವಲ್ಪ ಪೀಕ್ಲಾಟ ಶುರುವಾಗ್ತಿರುತ್ತೆ. ಮನಸ್ತಾಪಗಳೇನೋ ಇದ್ದಿದ್ದು ನಿಜ, ಆದರೆ ಫಸ್ಟು ರೋಹನ್ನು ನನ್ನ ಹೆಂಡತಿಗೆ ಗುಂಡಿಟ್ಟೋಕ್ಕೆ ಬಂದ, ಹಾಗೆ ನನ್ನ ತಲೆ ಮೇಲೆ ಇಡೋಕ್ಕೆ ಬಂದ, ಹಾಗಾಗಿ ಮಿಸ್ ಆಗಿ ಶಾರದವರು ಕಿತ್ಕೊಳ್ಳೋ ಪರಿಸ್ಥಿತಿ ಬಂತು. ನೋಡಿ ನನ್ನ ಸ್ವಂತ ಮಾವನ ಶೂಟ್ ಮಾಡೋವಷ್ಟು ಕೆಟ್ಟ ನೀಚ ನಾನಲ್ಲ ಇವ್ರ ಆನರ್ ಅಂತ ಹೇಳ್ತಿರ್ಬೇಕಾದ್ರೆ ಲಾಯರ್ ಸಿಕ್ಕಾಬಟ್ಟೆ ನಗಾಡ್ಕೊಂಡು, ನೋಡಿ ಮಿಸ್ಟರ್ ಸಿದ್ಧಾರ್ಥ್ ಎತ್ತಿದ್ದಾವೆ, ನಿಜವಾಗ್ಲೂ ನೀವು ಅಪರಾಧಿ ಅಂತ ಅಂದಾಗ ಶಾರದಾ ಸಿದ್ಧಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈಗ ನೋಡಿ ಮೈ ಲಾರ್ಡ್, ಗನ್ ಯಾರ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆರೋಪಿ ಕೈಲಿ ಗನ್ ಇತ್ತ ಅಲ್ವ ಅನ್ನೋದು ಇಂಪಾರ್ಟೆಂಟು, ಅವರೇ ಶೂಟ್ ಮಾಡೋದು, ಆರೋಪಿ ಕೈಲಿ ಕಣ್ಣಾರೆ ಗನ್ ಇದ್ದದನ್ನು ನೋಡಿರೋ ಸಾಕ್ಷಿ ಇಲ್ಲಿದ್ದಾರೆ, ಕಟ್ಕಟ್ಟಿಗೆ ದಯಮಾಡಿ ಕರೆಸ್ಬೇಕು ಅಂತ ಅಂದ್ಬಿಟ್ಟು ಜ್ಯೋತಿಕ ಅವ್ರನ್ನ ಕರೆಸಿ ಮೈ ಲಾರ್ಡ್ ಅಂತ ಅಂದಾಗ ಜಡ್ಜು ಜ್ಯೋತಿಕ ಅವ್ರನ್ನ ಕರೆಯಪ್ಪ ಅಂತ ಅಂದಾಗ ಜ್ಯೋತಿಕ ಅಂತ 3 ಸಲ ಜ್ಯೋತಿಕನ ಕರಿತಾ ಇರ್ತಾರೆ. ಈ ಜ್ಯೋತಿಕ ಕಟ್ಕಟ್ಟೆಯಲ್ಲಿ ಬಂದು ನಿಂತಬೇಕಾದ್ರೆ ಲಾಯರ್ ಕೇಳ್ತಾ ಇರ್ತಾರೆ, ನೋಡಿ ಮಿಸ್ ಜ್ಯೋತಿಕ ಅವರೇ, ಇವ್ರು ಏನಾಗಬೇಕು ಅಂತ ಅಂದಾಗ ನನ್ನ ಮಾವನ ಮಗ ಸಿದ್ಧಾರ್ಥ್ ಅಂತ ಅನ್ಬೇಕಾದ್ರೆ ಸಿದ್ಧಾರ್ಥ್ಗೂ ಮತ್ತು ಆ ಮನೆಗೂ ಏನಾದರೂ ಆದರೆ ಹೌದು ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ. ಅವತ್ತಿನ ದಿನ ಏನಾಯಿತು ಅಂತ ನೆನ್ಪು ಮಾಡಿಕೊಂಡು ನಿಜಾಂಶ ಇಲ್ಲಿ ಹೇಳಿ ಅಂತ ಅನ್ಬೇಕಾದ್ರೆ ನನಗೂ ರೋಹನ್ಗೂ ಎಂಗೇಜ್ಮೆಂಟ್ ಆಗಬೇಕಿತ್ತು, ಆದರೆ ಈ ಶಾರದಾ ಸಿದ್ಧಿಗೆ ನನ್ನ ಕಂಡ್ರೆ ಆಗಲ್ಲ, ಅಷ್ಟಕ್ಕಷ್ಟೇ, ಅದಕ್ಕೋಸ್ಕರ ಎಂಗೇಜ್ಮೆಂಟ್ ನಿಲ್ಲಿಸಬೇಕು ಅಂತ ಬಂದ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿದರು. ಅದರಿಂದ ಅವಮಾನ ಆಗಿ ನಮ್ಮ ಮನೆಯವರೆಲ್ಲರೂ ಸಹ ಅವರಿಬ್ಬರನ್ನು ದೂರ ಇಟ್ಟಿದ್ದರು, ಮಾತಾಡಿಸ್ತಿರ್ಲಿಲ್ಲ. ಆದರೆ ಅದನ್ನೇ ಅವರು ಉದ್ದೇಶವಾಗಿ ಇಟ್ಕೊಂಡು ಮತ್ತೆ ನಮ್ಮ ಮನೆ ಕಡೆ ಬಂದಿದ್ದರು. ಆದರೆ ರೋಹನ್ನು ಶಾರದಾ ಎಷ್ಟು ಅವಮಾನ ಮಾಡಿದರೂ ಸಹ ಎಂಗೇಜ್ಮೆಂಟ್ನ ಮತ್ತೆ ಸ್ಟಾರ್ಟ್ ಮಾಡೋಣ, ಮದುವೆ ಆಗ್ತೀನಿ ಅಂತ ಹೇಳೋಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಯಾಕೆ ಅಂತಂದರೆ ಅವರು ನನ್ನನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾಯಿದ್ರು, ನಮ್ಮ ಮನೆಯವರೆಲ್ಲರೂ ಸಹ ತುಂಬ ಗೌರವನ ಅವರಿಗೆ ಕೊಡ್ತಾಯಿದ್ರು. ಮಾತುಕತೆ ಆಡ್ತಾ ಇರಬೇಕಾದ್ರೆ ಶಾರದಾ ಸಿದ್ದು ಬಂದರು. ಅವರಿಬ್ಬರು ಮದುವೆ ಮನಸ್ತಾಪನೆ ಇಟ್ಕೊಂಡು ಮತ್ತೆ ಹುಡುಗ ಸರಿ ಇಲ್ಲ ಅಂತ ವಾದ ಮಾಡ್ತಾ ಇರಬೇಕಾದ್ರೆ, ಹಾಗೆ ನಮಗೂ ಅವ್ರಿಗೂ ಸ್ವಲ್ಪ ವಾದ ವಿವಾದ ನಡೀತಾ ಇರಬೇಕಾದ್ರೆ ಶಾರದಾ ನನ್ನ ತಲೆಗೆ ಗುಂಡಿಡಕ್ಕೆ ಹೋದ್ಲು. ಹಾಗೆ ಅಷ್ಟೊತ್ತಿಗೆ ನಾನು ಎದುರುಕೊಂಡು ಡ್ಯಾಡ್ ನನ್ನ ಕಾಪಾಡಿ ಅಂತ ಹೋದೆ. ಆಗ ಶಾರದಾ ಮತ್ತು ಸಿದ್ದು ಇಬ್ಬರು ಸೇರಿಕೊಂಡು ಶೂಟ್ ಮಾಡಿದರು. ಆದರೆ ಇಬ್ಬರಲ್ಲಿ ಯಾರು ಶೂಟ್ ಮಾಡಿದ್ರು ನಮ್ಮ ಡ್ಯಾಡ್ನ ಅಂತ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ. ಈ ದೊಡ್ಡ ಸೌಂಡ್ ಬಂತು, ನೋಡಿದರೆ ಅಪ್ಪನ ಬಲಭಾಗಕ್ಕೆ ಪಕ್ಕೆಗೆ ಈ ಥರ ದೊಡ್ಡ ಏಟಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಅಂತ ಅನ್ಬೇಕಾದ್ರೆ ಸಿದ್ದು ಜೊತೆಗೆ ಸುಳ್ಳು ಹೇಳ್ಬೇಡ, ನನ್ನ ಬಗ್ಗೆ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಚಿಕ್ಕ ವಯಸ್ಸಿನಲ್ಲೂ ಸಹ ನನ್ನನ್ನು ನೋಡಿದ್ದೀಯಾ, ನಾನೇನು ಅಂತ ನಿನಗೆ ಗೊತ್ತಿಲ್ವಾ ಅಂತ ಅನ್ಬೇಕಾದ್ರೆ ಇವಳಂತೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸಿದ್ದನ ಗುರಾಯಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಸಿಕ್ಕಾಪಟ್ಟೆ ನೋವು ಪಡ್ತಾ ಇರ್ತಾಳೆ. ಅಲ್ಲ, ಸಿದ್ಧಾರ್ಥ್ ಸರಿ ಇಂಥ ಕೆಲಸ ಮಾಡಿಲ್ಲ ಅಂತ ಈ ಜ್ಯೋತಿಕನಿಗೆ ಚೆನ್ನಾಗಿ ಗೊತ್ತು, ಆದರೂ ಸಹ ಎಷ್ಟು ಸುಳ್ಳು ಹೇಳ್ತಿರ್ತಾಳೆ, ಎಷ್ಟು ಈಸಿಯಾಗಿ ಅವ್ರನ್ನ ಯಾಮಾರಿಸ್ತಿದ್ದಾಳೆ, ಎಷ್ಟು ಬೇಕಂದ್ರೆ ಅಷ್ಟನ್ನು ಸುಳ್ಳು ಹೇಳಿ ನಂಬಿಸ್ತಾ ಇದ್ದಾಳೆ ಎಲ್ಲರನ್ನೂ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮತ್ತೆ ಜ್ಯೋತಿಕ ವಾದ ಮಾಡ್ತಾ ಇರ್ತಾಳೆ. ನೋಡು ಸಿದ್ದು, ಫಸ್ಟ್ ಆಫ್ ಆಲ್ ನೀನು ಅಲ್ಲಿಗೆ ಬರಬಾರ್ದಿತ್ತು, ಬಂದಿದ್ದಕ್ಕೆ ನನ್ನ ಡ್ಯಾಡ್ ಇವಾಗ ನರಳೋ ಪರಿಸ್ಥಿತಿ ಬಂತು ಅಂತ ಬೈತಾ ಇರ್ತಾಳೆ.
ಮತ್ತು ನಾಟಕ ಮಾಡ್ಕೊಂಡು ನನಗೆ ಡ್ಯಾಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಪಂಚಪ್ರಾಣ, ಅವ್ರಿಗೆ ಈ ರೀತಿ ಅನ್ಯಾಯ ಆಗಿದೆ ನನ್ನ ಕೈ ನೋಡೋಕ್ಕಾಗ್ತಿಲ್ಲ, ನೋಡಿ ಲಾಯರ್ ಸಾಹೇಬ್ರೆ ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನಮ್ಮ ಡ್ಯಾಡ್ಗೆ ತೊಂದರೆ ಕೊಟ್ಟವ್ರಿಗೆ ನೀವು ಖಂಡಿತ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಲಾಯರ್ ಹೇಳ್ತಾ ಇರ್ತಾರೆ, ಓಕೆ ಜೊತೆಗೆ ಅವರೇ ನೀವು ಹೋಗ್ಬೋದು ಅಂತ ಅಂದ್ಬಿಟ್ಟು, ನೋಡಿ ಇವರ ಅನ್ನ ನನ್ನ ಮುಂದಿನ ಸಾಕ್ಷಿ ರೋಹನ್ ಅಂತ ಅಂದಾಗ, ರೋಹನ್ ಕರಿಯಪ್ಪ ಅಂತ ಅಂದಾಗ ರೋಹನ್ ಹೆಸರನ್ನ 3 ಸಲ ಕರೆತಿರ್ಬೇಕಾದ್ರೆ ರೋಹನ್ ಸಹ ಕಟ್ಕಟೆಯಲ್ಲಿ ಬಂದು ನಿಲ್ತಾನೆ. ಹಾಗೆ ಮತ್ತೆ ಲಾಯರ್ ಕೇಳ್ತಾ ಇರ್ತಾರೆ, ನೋಡಿ ಮಿಸ್ಟರ್ ರೋಹನ್ ಅವರೇ, ಆರೋಪಿ ಸಿದ್ಧಾರ್ಥ ಅವರು ಶೂಟ್ ಮಾಡಿದ್ದನ್ನು ನೀವು ಕಣ್ಣಾರೆ ನೋಡಿದ್ರ ಅಂತ ಅಂದಾಗ, ಎಸ್ ಲಾಯರ್ ನಾನು ನೋಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನೆಲ್ಲನೂ ಸಹ ಜಡ್ಜಿ ಕಡೆ ನೋಟ್ ಮಾಡ್ಕೋತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಸಿದ್ಧಾರ್ಥ್ ಮತ್ತು ಶಾರದವ್ರು ಅವತ್ತು ಮನೆಗೆ ಬಂದಿದ್ದರು, ಸಿದ್ದು ಸಹ ಸಿಕ್ಕಾಬಟ್ಟೆ ಅಗ್ರೆಸಿವ್ ಇದ್ದರು, ಶಾರದವರು ಸಹ ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗಿದ್ದರು, ನಮ್ಮ ಮಾತನ್ನ ಕೇಳ್ಕೊಳ್ಳೋದಲ್ಲೇ ಸಿಕ್ಕಾಬಟ್ಟೆ ಕೋಪದಲ್ಲಿ ಇದ್ದರು, ಅದೇ ಕೋಪದಲ್ಲಿ ಜ್ಯೋತಿಕನ ಗುಂಡಿಟ್ಟು ಸಾಯಿಸ್ಬೇಕಂತ ಬುಲೆಟ್ನ ತೊಗೊಂಡು ಬಂದಿದ್ದರು. ಈ ಜ್ಯೋತಿಕ ಎದುರುಕೊಂಡು ಅಂಕಲ್ ಹತ್ರ ಹೋದ್ಲು. ದಶರಥ ಅಂಕಲ್ ಅವರು, ಬೇಡ ಶಾರದಾ ಈ ರೀತಿ ಮಾಡಬೇಡ ತಪ್ಪಾಗುತ್ತೆ ಅಂತ ಎಷ್ಟು ಹೇಳಿದ್ರು ಸಹ ಸಿದ್ದು ಮತ್ತು ಶಾರದವರು ಗುಂಡನ್ನ ಆರಿಸೇ ಬಿಟ್ಟರು. ಅವರಿಬ್ಬರು ಕೈಲಿ ಸಹ ಖಂಡಿತ ಗನ್ನಿತ್ತು, ಟ್ರಿಗರ್ ಮೇಲೆ ಅವರೇ ಪ್ರೆಸ್ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ಮತ್ತು ಸಿದ್ದಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಲಾಯರ್ ಮತ್ತೆ ಹೇಳ್ತಾ ಇರ್ತಾರೆ, ಓಕೆ ಮಿಸ್ಟರ್ ರೋಹನ್ ಅವರು ನೀವು ಹೋಗ್ಬೋದು ಅಂತ ಅಂದ್ಬಿಟ್ಟು, ನೋಡಿ ಇವರ ಅನರ್ ಸಾಕ್ಷಿಗಳ ಪ್ರಕಾರ ಖಂಡಿತ ಇದು ಅಕಸ್ಮಾತ್ತಾಗಿ ಆಗಿರೋದಲ್ಲ, ಪ್ರೀ ಪ್ಲ್ಯಾನ್ ಮರ್ಡರ್ ಆಗಿದೆ ಅಂತ ಅಂದ ತಕ್ಷಣ ಈ ಕಡೆ ಸಿದ್ದಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೀಗೆ ಮತ್ತೆ ಲಾಯರ್ ವಾದ ಮಾಡ್ತಾ ಇರ್ತಾರೆ, ನೋಡಿ ಇವರ ಅನರ್ ಜ್ಯೋತಿಕಾ ರೋಹನ್ನ ಮದುವೆ ಆಗೋದು ಇಷ್ಟ ಇಲ್ಲ, ಒಂದು ವೇಳೆ ಮದುವೆ ಆದರೆ ಶಿವನಾಥ್ ಅವರ ಆಸ್ತಿ ಅರ್ಧ ಅವ್ರಿಗೆ ಹೋಗುತ್ತೆ, ಅದಕ್ಕೋಸ್ಕರ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ಇಂಥ ಕೆಲಸನ ಮಾಡಿದ್ದಾರೆ, ಕೇವಲ ಆಸ್ತಿಗೋಸ್ಕರ ತನ್ನ ಮನೆಯವ್ರನ್ನೇ ಗುಂಡಿಟ್ಟು ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ದೇನೆ ಈ ಸಿದ್ಧಾರ್ಥ್, ಇಂಥ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಬೇಕು ನ್ಯಾಯಾಲಯ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೋತೀನಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಸಿದ್ದು ಕಡೆ ಲಾಯರು ಸಹ ವಾದ ಮಾಡ್ತಾ ಇರ್ತಾರೆ, ನೋಡಿ ಇವರ ಅನರ್ ನನ್ನ ಕ್ಲೈಂಟ್ ಆದ ಸಿದ್ಧಾರ್ಥನ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಫಿಟ್ ಮಾಡಬೇಕನ್ನೋ ಪ್ರಯತ್ನ ಇಲ್ಲಿ ಖಂಡಿತ ನಡೀತಾ ಇದೆ, ಏನೋ ಬೈ ಮಿಸ್ ಆಗಿ ಸಿದ್ಧಾರ್ಥ್ ಅವ್ರ ಕೈಯಿಂದ ಗುಂಡನ್ನು ಆರಿಸಿರ್ಬೋದು, ಅದು ಆಕಸ್ಮಿಕ ಅಲ್ವಾ ಅಂತ ಅಂದಾಗ ಸಿದ್ದಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇದ್ರೆ ಜ್ಯೋತಿಕಾ ಲಾಯರ್ ಸಹ ವಾದ ಮಾಡ್ತಾ ಇರ್ತಾರೆ, ನೋಡಿ ಇವರ ಅನರ್ ಇವರು ಕಟ್ಕಡೆ ಇಲ್ಲಿರೋ ಆರೋಪಿ ಸೇವ್ ಮಾಡೋಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದಾಗ, ಇಲ್ಲ ಮೈ ಲಾರ್ಡ್ ಇದೇ ನಿಜ ಅಂತ ಸಿದ್ದು ಲಾಯರ್ ಸಹ ವಾದ ಮಾಡ್ತಾ ಇರ್ತಾರೆ. ಮತ್ತು ಸಿದ್ದು ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ನೋಡಿ ಸಿದ್ಧಾರ್ಥ ಅವರೇ ನೀವು ಬೇಕು ಅಂತ ಶೂಟ್ ಮಾಡಿಲ್ಲ ಅಲ್ವಾ ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಶಾಕಾಗಿ ನಿಂತ್ಕೊಬಿಡ್ತಾನೆ, ನೋಡಿ ಸರ್ ನಾನು ನಿಜವಾಗ್ಲೂ ಶೂಟೇ ಮಾಡಿಲ್ಲ ಅಂದಮೇಲೆ ಬೇಕಂತ ಏನಕ್ಕೆ ನಾನು ಶೂಟ್ ಮಾಡಲಿ, ಅವ್ರು ಬರೀ ನನಗೆ ಮಾವ ಮಾತ್ರ ಅಲ್ಲ ನನ್ನ ತಂದೆ ಕೂಡ ಅಂತ ಅನ್ಬೇಕಾದ್ರೆ ನಾನು ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ನೀವು ನಿಜವಾಗ್ಲೂ ಬೇಕಂತ ಶೂಟ್ ಮಾಡಿಲ್ಲ ಅಲ್ವಾ ಅಂತ ಅಂದಾಗ, ಇಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಪಾಯಿಂಟ್ ಬಿ ನೋಟೆಡ್ ಯುವರ್ ಆನರ್, ನನ್ನ ಕ್ಲೈಂಟ್ ಬೇಕಂತ ಶೂಟ್ ಮಾಡಿಲ್ಲ, ಬೈ ಮಿಸ್ ಆಗಿ ಆಗಿದೆ ಅಂತ ಸಿದ್ದು ಕಡೆ ಲಾಯರ್ ಹೇಳ್ತಿದ್ರೆ ಸಿದ್ದುಗೂ ಶಾರದನಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರುತ್ತೆ. ಈ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಟ್ರಿಗರ್ ಮೇಲೆ ಕೈ ಒತ್ತಿದ್ರೆ ತಾನೇ ಬುಲೆಟ್ ಹೊರಗಡೆ ಬರೋದು, ನಾವು ಕೈ ಬೆರಳನ್ನೇ ಹಾಕಿಲ್ಲ ಅಂದಮೇಲೆ ಹೆಂಗೆ ಶೂಟ್ ಮಾಡೋಕ್ಕಾಗುತ್ತೆ, ಆದರೆ ಖಂಡಿತ ಶೂಟ್ ಆಗಿದೆ ಆ ಸ್ಪಾಟಲ್ಲಿ, ನಾವು ಮಾಡಿಲ್ಲ ಬೇರೆ ಯಾರೋ ಮಾಡಿದ್ದಾರೆ ಅಂತ ಸಿದ್ದು ಹೇಳ್ತಾ ಇದ್ರೆ ಲಾಯರ್ ಏನು ಮಾತಾಡ್ತಾರೆ ಸೈಲೆಂಟ್ ಆಗಿ ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಮತ್ತು ಲಾಯರ್ ಹೇಳ್ತಾ ಇರ್ತಾರೆ, ಒಂದು ನಿಮಿಷ ಸುಮ್ಮನೆ ಸಿದ್ಧಾರ್ಥ ಅವರೇ ನಾನು ಮಾತಾಡ್ತೀನಿ ಅಂತ ಅಂದಾಗ, ತಪ್ಪು ಮಾಡಿದರೆ ಎಷ್ಟು ಸಾಬೀತು ಮಾಡೋಕ್ಕೆ ಮಾತಾಡ್ತಾನೆ ಅಂತ ತಾತ ಬೈತಾ ಇದ್ರೆ, ಹೌದು ಮಾವ ತಪ್ಪು ಮಾಡಿದಾನಲ್ವ, ಇವಾಗ ನೋಡಿ ಸತ್ಯ ಯಾವ ರೀತಿ ಹೊರಗಡೆ ಬರುತ್ತೆ ಅಂತ ಸುಮಿತ್ರಾ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ನೆಕ್ಸ್ಟ್ ನನ್ನ ಕೋರ್ಟಿಗೆ ಕಟ್ಕಟೆಗೆ ನನ್ನ ಸಾಕ್ಷಿದಾರಾದ ಶಾರದವ್ರನ್ನ ಕರೆಸ್ಬೇಕು ಇವರ ಆನರ್ ಅಂತ ಅಂದಾಗ ಜಡ್ಜ್ ಪರ್ಮಿಷನ್ ಕೊಟ್ಟಾಗ ಶಾರದನ ಕಟ್ಕಟೆಯಲ್ಲಿ ಕರೀತಾರೆ. ಶಾರದಾ ಹೋಗ್ತಿರ್ಬೇಕಾದ್ರೆ ದೀಪು ಅಮ್ಮ ನಾನು ಬರ್ತೀನಿ ಅಂತ ಅಂದಾಗ, ಬೇಡ ಪುಟಾಣಿ ಬರ್ತೀನಿ ಅಂತ ಕಟ್ಕಟೆಯಲ್ಲಿ ಬಂದು ನಿಂತಿರ್ಬೇಕಾದ್ರೆ ಶಾರದಾ ಅವ್ರನ್ನ ಸತ್ಯವನ್ನು ಮಾತ್ರ ಹೇಳಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ನಡೆದಿರೋ ಘಟನೆ ಎಲ್ಲ ಹೇಳ್ತಾ ಇರ್ತಾಳೆ, ಹಾಗೆ ನನ್ನ ಕೈಲಿ ಗನ್ನಿತ್ತು ಆದರೆ ಖಂಡಿತ ನಾನು ಶೂಟ್ ಮಾಡಿಲ್ಲ, ಈ ಕಡೆ ಸಿದ್ಧಾರ್ಥ ಸರ್ ಕೊಡು ಅಂತ ಕೇಳ್ತಾ ಇದ್ರು, ಆದರೆ ದಶರಥ ಸರ್ಗೆ ಖಂಡಿತ ಗುಂಡಾರ್ತು, ಆದರೆ ನಮ್ಮ ಕಡೆಯಿಂದ ಸೌಂಡ್ ಬರಲಿಲ್ಲ, ಬೇರೆ ಕಡೆಯಿಂದ ಬಂದಿತ್ತು ಅಂತ ಅಂದಾಗ, ನಾನು ಇದನ್ನೇ ಹೇಳ್ತಿರೋದು ಮೈ ಲಾರ್ಡ್, ಅವರಿಗೆ ಗುಂಡು ತಾಗಿದೆ ಆದರೆ ಬೇರೆ ಕಡೆಯಿಂದ ಬಂದಿದೆ, ಗೊತ್ತಿಲ್ಲದಲೇ ಇವರು ಮಿಸ್ಫೈರ್ ಮಾಡಿದ್ದಾರೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸಿದ್ದು ಮತ್ತೆ ವಾದ ಮಾಡ್ತಾ ಇರ್ತಾನೆ, ಇಲ್ಲ ಇವರ ಆನರ್ ಖಂಡಿತ ನಾನು ಶೂಟ್ ಮಾಡಿಲ್ಲ ಅಂದಾಗ, ಇಲ್ಲ ನೀವು ಮಿಸ್ಸಾಗೆ ಮಾಡಿದ್ದೀರಾ ಅಂತ ಸಿದ್ದು ಕಡೆ ಲಾಯರು ವಾದ ಮೇಲೆ ವಾದನ ಮಾಡ್ತಾ ಇದ್ರೆ ಇವರಿಗೆಲ್ಲ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸಿದ್ದು ನಮ್ಮ ಕಡೆ ಲಾಯರ್ ಏನಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತಂದ್ರು ಯಾಕೆ ಇವರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜ್ಯೋತಿ ಕಡೆ ಲಾಯರ್ ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾರೆ, ನೋಡಿ ಇವರ ಆನರ್ ಬೇಕು ಅಂತ ಈ ಲಾಯರ್ ಸಾಹೇಬರು ಆರೋಪಿನ ಉಳ್ಸೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ಮೊದಲು ಅವ್ರು ಶೂಟೇ ಮಾಡಿಲ್ಲ ಅಂತ ಹೇಳಿದ್ರು, ಇವಾಗ ನೋಡಿದರೆ ಮಿಸ್ಫೈರ್ ಆಗಿದೆ ಅಂತ ವಾದ ಮಾಡ್ತಿದ್ದಾರೆ, ಇದೆಲ್ಲ ಒಂದು ದೊಡ್ಡ ಕಟ್ಟು ಕತೆ ಅಂತ ವಾದ ಮಾಡ್ತಾ ಇರ್ತಾರೆ. ಇವರೆಲ್ಲ ದೊಡ್ಡ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಈ ಕಡೆ ರೋಹನ್ ಎದ್ದು ನಿಂತ್ಕೊಂಡು, ನೋಡಿ ಮೈ ಲಾರ್ಡ್ ತನ್ನ ಹೆಂಡತಿನ ಉಳ್ಸೋಕ್ಕೋಸ್ಕರ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದಾಗ ಈ ಕಡೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು, ನಿಜವಾಗ್ಲೂ ಇಲ್ಲ ಸರ್, ನಾನಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಖಂಡಿತ ಶೂಟ್ ಮಾಡಿಲ್ಲ, ನಮ್ಮನ್ನು ನಂಬಿ ಅಂತ ಜಡ್ಜ್ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ.
ಹಾಗೆ ಇನ್ನೊಂದು ಕಡೆ ವಿಮಲ ಮನೇಲಿ ಸಿದ್ದು ಶಾರದನ್ಗೋಸ್ಕರ ಪೂಜೆ ಮಾಡ್ತಿರ್ಬೇಕಾದ್ರೆ ಅನಸೂಯ ಹೂ ತಂದು ಕೊಟ್ಟು ಭಕ್ತಿಯಿಂದ ಪೂಜೆ ಮಾಡಿ ನಮ್ದವ್ರನ್ನ ಕೈನ ಈ ಭಗವಂತ ಯಾವತ್ತೂ ಬಿಡಲ್ಲ ವಿಮಲಮ್ಮ ಅಂತ ಅನ್ಬೇಕಾದ್ರೆ ಹೌದು ನಾನು ಅದೇ ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ. ನನ್ನ ಮಗ ಖಂಡಿತ ಯಾವುದೇ ತಪ್ಪನ್ನ ಮಾಡಿಲ್ಲ, ಆದರೂ ಅವನು ಯಾಕೆ ಈ ರೀತಿ ಎಲ್ಲ ಕಷ್ಟಗಳು ಕಾಡ್ತಿದ್ದವೋ ನನಗಂತೂ ಗೊತ್ತಿಲ್ಲ ಅಂದಾಗ ಯಾವತ್ತಿದ್ರೂ ಸುಳ್ಳು ಆರಂಭದಲ್ಲಿ ಗೆಲ್ಲುತ್ತೆ ವಿಮಲಮ್ಮ, ಖಂಡಿತ ನೋಡ್ತಾ ಇದ್ದೀರಿ ಜಯ ಒಂದಲ್ಲ ಒಂದು ದಿನ ಕೊನೆಗೆ ಸತ್ಯನೇ ಗೆಲ್ಲೋದು ಅಂತ ಹೇಳ್ತಾ ಇರ್ತಾಳೆ. ಈ ಪರೀಕ್ಷಾ ಕಾಲಗಳೆಲ್ಲ ಮುಗಿದು ಆದಷ್ಟು ಬೇಗ ಸಿದ್ಧಾರ್ಥ ಅವರು ಮನೆಗೆ ಬರಲಿ ಅಂತ ದೀಪ ಹಚ್ಚಿ ಅಂತ ಅಂದಾಗ ವಿಮಲ ದೀಪ ಹಚ್ಚುತ್ತಾ ಇರ್ತಾಳೆ. ವಿಮಲ ದೀಪ ಹಚ್ಚಿ ಭಕ್ತಿಯಿಂದ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ನನ್ನ ಮಗ ಚಿಂದಂಥ ಮಗ ಯಾವತ್ತೂ ಸಹ ಒಂದು ಇರುವೆಗೂ ಅವ್ನು ನೋವು ಮಾಡ್ತಾನಲ್ಲ, ಅಂತಂದಮೇಲೆ ಇಂಥ ದೊಡ್ಡ ಆರೋಪ ಬಂದಿದೆ, ದಯವಿಟ್ಟು ಬಂದಿರೋ ಕಷ್ಟ ಮಂಜುನಂಗೆ ಮರೆಯಾಗಿ ಯಾವುದೇ ತೊಂದರೆಗಳು ಆರೋಪಗಳು ಅವನ ಮೇಲೆ ಹಾಕ್ಕೊಳ್ದಲೆ ಮನೆಗೆ ಕ್ಷೇಮವಾಗಿ ಬರಂಗೆ ಮಾಡು ಭಗವಂತ, ನಿನ್ನ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಅಂತ ವಿಮಲ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಈ ಭಕ್ತಿಯಿಂದ ಬೇಡ್ತಾ ಇರಬೇಕಾದ್ರೆ ದೀಪ ಆರೋಗುತ್ತೆ. ಅದನ್ನು ನೋಡಿ ಈ ಕಡೆ ವಿಮಲನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಇದೇನಾದರೂ ಅನಾಹುತದ ಮುನ್ಸೂಚನಾ, ಅನಸೂಯಮ್ಮ ಸಿಕ್ಕಾಬಟ್ಟೆ ಭಯ ಆಗ್ತಿದೆ ಅಂತ ಅಂದಾಗ ಟೆನ್ಷನ್ ಮಾಡ್ಕೋಬೇಡಿ, ಬಾಗ್ಲು ತೆಗೆದಿದ್ದೀನಲ್ಲ ಗಾಳಿ ಅದಕ್ಕೆ ಬರ್ತಿದೆ, ಇರಿ ಡೋರ್ ಕ್ಲೋಸ್ ಮಾಡಿ ಬರ್ತೀನಿ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೋರ್ಟಲ್ಲಿ ತಾತ ಹೇಳ್ತಾ ಇರ್ತಾರೆ, ನೋಡ್ದ ಸುಮಿತ್ರ ಇವಾಗಲೂ ಸಹ ಎಷ್ಟು ವಾದ ಮಾಡ್ತಾನೆ, ತನ್ನ ಮಾವನಿಗೆ ತನ್ನ ಕೈಯಿಂದಲೇ ಮಿಸ್ ಆಗಿ ಆಯಿತು ಅಂತ ಹೇಳ್ದಲೆ ತನ್ನ ಸುಳ್ಳನ್ನು ಎಷ್ಟು ವಾದ ಮಾಡ್ತಿದ್ದಾನೆ ನೋಡು ಅಂತ ತಾತ ಸುಮಿತ್ರಂಗೆ ಹೇಳ್ತಾ ಇರ್ತಾರೆ. ಸುಮಿತ್ರ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಪಾಪ ನನ್ನ ಗಂಡ ಇವನಿಂದ ಶಿಕ್ಷಣ ಅನುಭವಿಸ್ತಿದ್ದಾರೆ, ಅದು ತಾನು ಕೈಯಲ್ಲಿ ಎತ್ತಾಡಿಸಿದ ಮಗನಿಂದ ಆಸ್ಪತ್ರೆಗೆ ಸೇರೋ ಪರಿಸ್ಥಿತಿ ಬಂದಿದೆ, ಪಾಪ ನನ್ನ ಗಂಡ ಇವನನ್ನ ಏನು ಅಂತ ಎತ್ತಾಡಿಸಿದ್ರು ಅಂತ ಬೈತಾ ಇರ್ತಾಳೆ. ವಿವಾದ ಇದನ್ನೆಲ್ಲ ಕೇಳುವಷ್ಟು ತಾಳ್ಮೆ ನನಗಿಲ್ಲ ಅಂತ ಅಂದಾಗ ಏನು ಮಾಡೋಂಗಿಲ್ಲ ಸುಮಿತ್ರ, ಇದೆಲ್ಲ ಪ್ರಾರಂಭ ಕಾಲ, ಏನು ಮಾಡೋಂಗಿಲ್ಲ, ನಮ್ಮ ಹಣೆ ಬರ ಅಂತ ಬೈಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ನೋಡಿದ್ರೆ ಇವರ ಆನರ್ ಆಪೋಸಿಟ್ ಲಾಯರ್ ಮಾತಾಡೋಕ್ಕೆ ಹಾಗೆ ಯಾವುದೇ ಸಾಕ್ಷಿಗಳೇ ಇಲ್ಲದ್ರಿಂದ ಅವರೇ ಸುಮ್ಮನಾಗ್ಬಿಟ್ಟಿದ್ದಾರೆ, ಇವಾಗ ಏನು ಡಿಸಿಷನ್ ತೊಗೊಳ್ಳೋದು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕಟ್ಕಟೆಯಲ್ಲಿ ಕೂಗಾಡ್ತಾ ಇರ್ತಾನೆ. ನೋಡಿ ಲಾಯರ್ ಸರ್, ಯಾಕೆ ಸರ್ ಸುಮ್ಮನೆ ಇದ್ದೀರಾ, ನಾನು ಖಂಡಿತ ಅವ್ರನ್ನ ಶೂಟ್ ಮಾಡಿಲ್ಲ ಅಂತ ನಿಮಗೆ ಸತ್ಯ ನಾನು ಹೇಳಿದ್ದೀನಲ್ವಾ, ಅವ್ರನ್ನ ವಾದ ಮಾಡಿ ಅಂತ ಹೇಳ್ತಿದ್ರೆ ಸಿದ್ದು ಕಡೆ ಲಾಯರ್ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಮಿಸ್ಟರ್ ಸಿದ್ಧಾರ್ಥ್, ಇದು ನಿಮ್ಮ ಮನೆಯೆಲ್ಲ ಕೋರ್ಟು, ಸೈಲೆಂಟ್ ಆಗಿ ಇರಿ, ಕಿರ್ಚಬೇಡಿ, ಆಸ್ತಿ ವಿಚಾರ ಅಲ್ಲ ಅಂತಂದಿದ್ರೆ ಜ್ಯೋತಿಕನ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಏನಕ್ಕೆ ಹೋಗ್ತಿದ್ರಿ ಅಂತ ಬೈತಾ ಇರ್ತಾರೆ. ಈ ವಿಚಾರನ ಇನ್ನು ಕೆತ್ಕಕ್ಕೆ ಹೋದ್ರೆ ಇನ್ನೂ ದೊಡ್ಡದಾಗುತ್ತೆ, ಅಷ್ಟಕ್ಕೂ ಜ್ಯೋತಿಕರನ್ನ ಮದುವೆ ಆಗಬೇಕಾಗಿರೋ ನೀವು ಶಾರದವನ ಮದುವೆ ಆದ್ರಿ, ಕೋಪದಿಂದ ಮನೆಯವರೆಲ್ಲ ನಿಮ್ಮನ್ನ ಹೊರಗಡೆ ಹಾಕಿದ್ರು, ಅದಕ್ಕೆ ನೀವು ಈ ರೀತಿ ಮಾಡಿದ್ರೆ ಅಲ್ವಾ ಅಂತ ಅಂದಾಗ ನಿಜವಾಗ್ಲೂ ನಾನು ಆಸ್ತಿಗೋಸ್ಕರ ಕೊಲೆ ಮಾಡಿಲ್ಲ ಸರ್ ಅಂತ ಸಿದ್ದು ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ನೋಡಿ ಸರ್, ನಾನು ಪ್ರೀತಿ ಶಾರದವ್ರನ್ನ ಮದುವೆ ಆದೆ, ನನ್ನ ಜೀವನನ ನಾನು ಹೇಗೋ ನೋಡ್ಕೋತಾ ಇದ್ದೀನಿ, ಖಂಡಿತ ಆಸ್ತಿಗೆ ಆಸ್ತಿ ಪಡ್ತಿಲ್ಲ ಅನ್ಬೇಕಾದ್ರೆ ಹಾಗಾದ್ರೆ ಜ್ಯೋತಿಕರ್ ಲೈಫಲ್ಲಿ ಪದೇ ಪದೇ ಏನಕ್ಕೆ ಬರ್ತೀರಾ ಅಂತ ಲಾಯರ್ ಕೇಳ್ತಾ ಇರ್ತಾರೆ. ಅಷ್ಟಕ್ಕೂ ಇಷ್ಟೆಲ್ಲ ಗಲಾಟೆ ಆದಮೇಲೆ ನಿಮ್ಮ ಪಾಡಿ ನೀವು ಇರಬೇಕಿತ್ತು, ಅದನ್ನು ಬಿಟ್ಟು ಅವ್ರ ಕುಟುಂಬದಲ್ಲಿ ಏನಕ್ಕೆ ಬಂದ್ರಿ, ಅವ್ರ ತಂದೆ ತಾಯಿ ಅಜ್ಜಿ ತಾತ ಅವ್ರು ನೋಡ್ಕೋತಿದ್ರಿ ಅಲ್ವಾ, ನೀವೇನಕ್ಕೆ ಅವ್ರ ಲೈಫಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾನೆ. ಹಾಗೆ ಸಿಂಪಲ್ ಇವರ ಆನರ್ ಆಸ್ತಿನ ಡೈರೆಕ್ಟಾಗಿ ತೊಗೊಳಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಇಂಡೈರೆಕ್ಟಾಗಿ ತೊಗೊಳಕ್ಕೆ ಜ್ಯೋತಿಕನ ಕೊಲೆ ಮಾಡೋಕ್ಕೆ ಈ ಸಿದ್ಧಾರ್ಥ್ ಮತ್ತು ಶಾರದಾ ಬಂದರು ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅದು ಮಿಸ್ಫೈರ್ ಆಯಿತು ಅನ್ನೋ ಸಂದರ್ಭಕ್ಕೆ ರೋಹನ್ ಮನೆಗೆ ಬಂದರು, ಅವ್ರು ಬರೋ ಟೈಮಿಗೆ ಇವರು ಬಂದು ಶೂಟ್ ಮಾಡಿದ್ದಾರೆ, ಅದನ್ನು ರೋಹನ್ ಮೇಲೆ ಹೇಳೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅಂತ ಅಂದಾಗ ಸಿದ್ದು ಅಂತೂ ಶಾಕ್ ಆಗಿ ನಿಂತ್ಕೊಂಡಿದ್ರೆ ರೋಹನ್ ಜ್ಯೋತಿಕ ಸಿಕ್ಕಾಬಟ್ಟೆ ಇಬ್ಬರು ಖುಷಿ ಪಡ್ತಾ ಇರ್ತಾರೆ. ಬಂದವರು ಸಿಕ್ಕಾಬಟ್ಟೆ ಜಗಳ ಮಾಡಿ ಜ್ಯೋತಿಕನಿಗೆ ಗುಂಡಾರ್ಸಕ್ಕೆ ಹೋಗಿದ್ದಾರೆ, ಬೈ ಮಿಸ್ ಆಗಿ ಅದು ದಶರಥನಿಗೆ ತಗಲಿದೆ, ಅವ್ರು ಮಾಡಿದ ಪುಣ್ಯದ ಫಲದಿಂದ ಅವರು ಬದುಕಿದ್ದಾರೆ, ಇಲ್ಲಾಂದರೆ ಆವತ್ತೇ ಅವರು ಸಾಯ್ತಾ ಇದ್ರು ಇವರ ಆನರ್ ಅಂತ ಅಂದಾಗ ಅವ್ರು ಹೇಳಿದ್ದೆಲ್ಲನೂ ಸಹ ನಿಜ ಅಂತ ಜಡ್ಜಿ ಕಡೆ ನೋಟ್ ಮಾಡ್ಕೋತಾ ಇರ್ತಾರೆ. ಈ ಜೀವಕ್ಕೊಂದು ಬೆಲೆ ಇದೆ, ಎಲ್ಲ ವಿಚಾರಗಳಲ್ಲೂ ಸಹ ಹುಚ್ಚಾಟ ಆಡಬಾರ್ದು ಅಂತ ಸಿದ್ಧಾರ್ಥನ ಬೈತಾ ಇರ್ತಾರೆ. ಹೀಗೆ ಆಸ್ತಿ ಬೇಕು ಅಂದರೆ ಬೇರೆ ದಾರಿನ ಹುಡ್ಕೋಬೋದಿತ್ತು, ಅದನ್ನು ಬಿಟ್ಟು ಈ ಥರ ಕೊಲೆ ಮಾಡಿದಿರಲ್ಲ ಅಂತ ಅನ್ಬೇಕಾದ್ರೆ ನನ್ನ ಮಾತನ್ನ ನಂಬಿ ಅಂತ ಸಿದ್ದು ಎಷ್ಟೇ ವಾದ ಮಾಡ್ತಿದ್ರು ಸಹ ಮಾತಾಡಬೇಡಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಶಾರದಾ ಸಿದ್ದುನ ಇಬ್ರು ಬೈತಾ ಇರ್ತಾರೆ. ಒಂದು ಕೊಲೆ ಮಾಡೋದಾಗಲಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡೋದಾಗಲಿ ಇದೆರಡು ಸಹ ಆರೋಪನೆ ಅಂತ ಅಂದ್ಬಿಟ್ಟು ಮತ್ತೆ ಲಾಯರ್ ಹೇಳ್ತಾ ಇರ್ತಾರೆ, ಎಲ್ಲ ಸಾಕ್ಷಿಗಳು ವಿರುದ್ಧ ಹಾಗೆ ನಿಂತಿದ್ದಾವೆ, ಸೊ ಹಾಗಾಗಿ ಇವರಿಗೆ ಜೀವಾವಧಿ ಶಿಕ್ಷಣ ಈ ವ್ಯಕ್ತಿಗೆ ಕೊಡಬೇಕಂತ ಕೇಳ್ಕೊತೀನಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಶಾರದಾ ಇದೆಲ್ಲ ಸುಳ್ಳು, ನಿಜವಾಗ್ಲೂ ಸಹ ನಾವು ಜ್ಯೋತಿಕನ್ ಲೈಫ್ಗೆ ಹಾಳಾಗ್ತಿದೆಯಲ್ಲ ಅಂತ ಹೋಗಿದ್ವಿ, ನಾವು ಖಂಡಿತ ಶೂಟ್ ಮಾಡಿಲ್ಲ ಅಂತ ಅಂದಾಗ ಸಿದ್ದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ, ನೋಡಿ ಇವರ ಆನರ್ ಖಂಡಿತ ನಾನು ಶೂಟ್ ಮಾಡಿಲ್ಲ, ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಸಿ ಸರ್, ಖಂಡಿತ ಆರೋಪಿ ಯಾರು ಅಂತ ಸಿಗ್ತಾರೆ, ನನ್ನನ್ನು ಈ ಕೇಸಲ್ಲಿ ಫಿಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಸಿದ್ದು ಅವ್ರ ಕಡೆ ಲಾಯರ್ನ, ಸರ್ ಯಾಕೆ ಸರ್ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದೀರಾ, ನಾನು ನಿರಪರಾಧಿತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಆದರೂ ಸರ್ ಯಾಕೆ ನನಗೆ ಶಿಕ್ಷೆ ಕೊಡೋಕ್ಕೆ ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಯಾಕೆ ಸರ್ ಶಿಕ್ಷೆ ಕೊಡಬೇಕಂತ ನೀವು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಸೈಲೆಂಟಾಗಿ ಕೂತಿದ್ರೆ, ಸರ್ ಪ್ಲೀಸ್ ಸರ್ ಒಂದೇ ಒಂದು ಸಲ ಅವರೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅಂತ ಶಾರದಾ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ಹಾಗೆ ಒಂದು ಕಡೆ ಜಡ್ಜು ಈ ರೀತಿ ಎಲ್ಲ ಗಲಾಟೆ ಮಾಡಬಾರ್ದು, ಈ ಕೇಸ್ನ ನಾನು ಲಂಚ್ ಅವರ್ ಆದಮೇಲೆ ಬಂದು ಮುಂದುವರಿಸ್ತೀನಿ ಅಂತ ಹೇಳಿ ಹೊರಟೋಗ್ತಿದ್ರೆ ಶಾರದಾ ಕಣ್ಣೀರು ಹಾಕೊಂಡು ಸುಮಿತ್ರ ಮುಖ ನೋಡ್ತಾ ಇದ್ರೆ ಅವಳು ಹಾಗೆ ಕುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.